ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು IPL ಮ್ಯಾಚ್ ಒಂದು ಎಲಿಮಿನೇಟರ್ ಮ್ಯಾಚ್ ಐತಿ. RCB ವರ್ಸಸ್ ರಾಜಸ್ಥಾನ್ ರಾಯಲ್, ಅಂದರೆ RCB ವರ್ಸಸ್ RR ನಡುವೆ ಮ್ಯಾಚ್ ಐತಿ. ಇವತ್ತಿನ ದಿವಸ ಮ್ಯಾಚ್ ಏನಾಗ್ತೈತೆ ಅನ್ನೋದನ್ನು ನಾವು ಸಂಜೆ ಮುಂದೆ ನೋಡಬೇಕಾಗಿತ್ತು. ಎಲ್ಲರೂ ಪ್ಲೀಸ್ RCBಗೆ ಸಪೋರ್ಟ್ ಮಾಡಿರಿ. ಮತ್ತು ನೋಡ್ಬೇಕು ಇವತ್ತು ಏನೇನು ಆಗ್ತೈತಿ ಮ್ಯಾಚ್ ಒಳಗೆ. RCB ಟಾಸ್ ಗೆತ್ತಂದ್ರೆ ಬ್ಯಾಟಿಂಗ್ ತಗೋತದೋ ಬೌಲಿಂಗ್ ತಗೋದು ನೋಡ್ಬೇಕು. ಬ್ಯಾಟಿಂಗ್ ತೊಗೊಂಡ್ರೆ ಒಂದು ಒಳ್ಳೆಯದೇ, ಒಂದು ಉತ್ತಮ ಸ್ಕೋರ್ ರಾಜಸ್ಥಾನ್ ರಾಯಲಿಗೆ ಕೊಡ್ಬೋದು. ಅಕಸ್ಮಾತ್ ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡ್ರೂ ಒಂದು ಉತ್ತಮವಾದಂತಹ ಫೀಲ್ಡಿಂಗ್ ಮಾಡಿ ಕಡಿಮೆ ರನ್ ಒಂದು ಸ್ಕೋರ್ ಮಾಡಿ ಏನೈತಿ ನಾವು ಇದು ನೆಕ್ಸ್ಟ್ ಕ್ವಾಲಿಫೈ ಟೂಗೆ ನಾವು ವಿನ್ ಆಗಕ್ಕೆ ಅಲ್ಲಿ ಒಂದು ಚಾನ್ಸ್ ಇರ್ತೈತಿ ನೋಡ್ಬೇಕು. ಮತ್ತು ಹಾಗೆ ಇವತ್ತು ವಿರಾಟ್ ಕೊಹ್ಲಿ, ಫ್ಯಾಫ್ ಡಿಪ್ಲೇಸ್, ಮ್ಯಾಕ್ಸ್ವೆಲ್ ಮತ್ತು ಉಳ್ಕಿದ ಪ್ಲೇಯರ್ ಯಾರ್ಯಾರ ಅವ್ರು ಎಲ್ಲರೂ ಎಷ್ಟೆಷ್ಟು ರನ್ ಹೊಡಿತಾರೆ ಅನ್ನೋದು ಕೂಡ ಕಮೆಂಟ್ ಮಾಡಿರಿ. ಅವರು ಒಂದು ಉತ್ತಮವಾದಂಥ ಸ್ಕೋರ್ ಕೊಟ್ಟರೆ ನಮ್ಮದು ಒಂದು ಸ್ಕೋರ್ ಒಂದು ಲೆವೆಲ್ ಟಾಪ್ ಇರ್ತೈತಿ. ಇವತ್ತಿನ ದಿವಸ ಒಂದು ಟಾಸ್ ಗೆದ್ದು ಏನಾದರೂ ಬ್ಯಾಟಿಂಗ್ ತೊಂದ್ರೆ ಕಡಿಮೆ ಅಂದ್ರೂ ಒಂದು 150 ರನ್ ತನಕ ಕೊಟ್ಟರೆ ಭಾರಿ ಒಂದು ಉತ್ತಮ ಸ್ಕೋರ್ ಆಗ್ಬೋದು ಅಂಥೇಳಿ. ಆದರೆ ಅಕಸ್ಮಾತ್ ಅವ್ರು ಟಾಸ್ ಗೆದ್ರು ಅವರು ಏನು ನೋಡ್ಬೇಕು, ಎಷ್ಟು ಕೊಡ್ತಾರೆ. ಅವರು ಕಡಿಮೆ ಅಂದ್ರೂ ಅವರು ರಾಜಸ್ಥಾನ್ ರಾಯಲ್ಸ್ ಪ್ಲೇಯರ್ಸ್ನು ಅವರು ಕೂಡ ಅಲ್ಲಿ ಕೂಡ ಉತ್ತಮವಾಗಿ ಪ್ಲೇಯರ್ಸ್ ಅದಾರ, ಅಲ್ಲಿ ಚಲೋ ಪ್ಲೇಯರ್ಸೇ ಅದಾರ. ನೋಡ್ಬೇಕು ಫ್ರೆಂಡ್ಸ್ ಇವತ್ತಿನ ದಿವಸ ಏನಾಗ್ತದೆ. ನನಗಂತರ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಈಗ ಮೊನ್ನೆ ಚೆನ್ನೈ ಜೊತೆ ಗೆದ್ಕೊಂಡು ಬಂದೀವಿ, ಇಲ್ಲಿವರೆಗೂ ಬಂದೀವಿ ಅಂದ್ರೆ ಅದೊಂದು ಭಾಳ ದೊಡ್ಡ ಪುಣ್ಯವಾದಂತಹ ಮಾತು ಫ್ರೆಂಡ್ಸ್. ನೋಡ್ಬೇಕು ಇವತ್ತು ಯಾರು ಗೆಲ್ತಾರಂತೇಳಿ. ಅಕಸ್ಮಾತ್ ಇವತ್ತಿನ ದಿವಸ ನಾವು ಎಲಿಮಿನೇಟರ್ ಒಳಗೆ ಗೆದ್ದಿಪ್ಪ ಅಂತಂದ್ರೆ ಕ್ವಾಲಿಫೈ ಟೂ ಹೋಗ್ತೀವಿ. ಅಲ್ಲಿ ಹೈದರಾಬಾದ್ ಅಂದರೆ ನಿನ್ನೆ ಏನು KKR ವರ್ಸಸ್ ಹೈದರಾಬಾದ್ ಮ್ಯಾಚ್ ನಡೀತಿಲ್ಲ, ಅದ್ರೊಳಗೆ KKR ವಿನ್ ಆಗಿ ಅದು ಸೀದಾ ಏನೈತಿ ಫೈನಲ್ಗೆ ಹೋಗೈತಿ. ಈಗ ಇದು ಕ್ವಾಲಿಫೈ ಟೂ ಒಳಗೆ ಈಗ ಅಲ್ಲಿ ಹೈದರಾಬಾದ್ ಐತಿ. ನೋಡ್ಬೇಕು ಇವತ್ತು ಎಲಿಮಿನೇಟರ್ ಒಳಗೆ ಯಾರು ಗೆಲ್ತಾರ ಅವರು ಒಂದು ಕ್ವಾಲಿಫೈ ಟೂಗೆ ವಿನ್ ಆಗ್ತಾರೆ. ಕ್ವಾಲಿಫೈ ವಿನ್ನಿಗೆ ಆ ಒಂದು ಮ್ಯಾಚಿಗೆ ಸೆಲೆಕ್ಟ್ ಆಗ್ತಾರೆ. ಕ್ವಾಲಿಫೈರ್ ಯಾರು ಅಲ್ಲಿ ವಿನ್ ಆಗ್ತಾರೆ ಅವ್ರು ಸೀದಾ ಫೈನಲ್ ಮ್ಯಾಚ್ ಹೋಗ್ತಾರೆ. ಫೈನಲ್ ಮ್ಯಾಚ್ ತುಂಬ ಒಂದು ಫೈನಲ್ ಮ್ಯಾಚ್ ಒಳಗೆ ನಮ್ದು RCB ಟೀಮ್ ಆಡ್ಬೇಕಂತ ಅನ್ನೋದು ನಮ್ಮ ಆಸೆ, ನಮ್ಮ ಎಲ್ಲ ಒಂದು RCB ತಂಡದ ಒಂದು ಆಸೆ ಹಾಗೂ ಅಭಿಮಾನಿಗಳ ಆಸೆ. ನೋಡ್ಬೋದು ಫ್ರೆಂಡ್ಸ್ ಇವತ್ತು ನೋಡ್ಬೇಕು ಏನಾಗ್ತೈತಿ ನನಗಂತೂ ಗೊತ್ತಿಲ್ಲ. ಇಲ್ಲಿ ಒಂದು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ಮೂರು ಒಂದು ಟೈಟಾಗಿ ಒಂದೇ ಒಂದು ಸಮಾನವಿಲ್ಲದೆ ಒಂದು ರೀತಿಯಾಗಿ ಉತ್ತಮ ಪ್ರದರ್ಶನವನ್ನು ಕೊಟ್ಟರೆ ನಾವು ಇವತ್ತು ಗೆಲ್ಬೋದು ಅಂಥೇಳಿ ನಮ್ದು ಒಂದು ಆಸೆ. ಮತ್ತು ಹಾಗೆ ಕಪ್ನು ಗೆಲ್ಬೇಕನ್ನೋದು ನಮ್ದು ಭಾಳ ದೊಡ್ಡ ಆಸೆ. ಕಪ್ ಗೆದ್ದಪ್ಪ ಅಂತಂದ್ರೆ ಅದೊಂದು ಖುಷಿ, ಯಾಕಂದ್ರೆ 16 ವರ್ಷದಿಂದ ಗೆದ್ದಿಲ್ಲ. ಇವಾಗಾರ ಈ ವರ್ಷ ಗೆದ್ರೆ ಒಂದು ಉತ್ತಮ ಸಾಧನೆ ಅಂತ ಹೇಳಿ ಅನ್ಬೋದು. ಓಕೆ ಫ್ರೆಂಡ್ಸ್, ಈಗ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋಗೆ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಳಗೆ. ಓಕೆ ಫ್ರೆಂಡ್ಸ್, ಈಗ ಇದೊಂದು ಮ್ಯಾಚ್ ಮುಗಿಯೋಣ, ಮತ್ತೆ ಸಿಗುಮ ಅಂತ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.